ನಮಸ್ಕಾರ. ನವರಾತ್ರಿಯಲ್ಲಿ 5ನೇ ದಿವಸ ಸ್ಕಂದಮಾತಾದೇವಿಯನ್ನು ಆರಾಧನೆ ಮಾಡ್ತಾರೆ. ಸ್ಕಂದಮಾತಾದೇವಿಯನ್ನು ಸ್ತುತಿ ಮಾಡುವಂತಹ ಶ್ಲೋಕ ಹೀಗಿದೆ: ಸಿಂಹಾಸನ ಗತಾ ನಿತ್ಯಂ ಪದ್ಮಾಶ್ರಿತ ಕರದ್ವಯಂ ಶುಭದಾಸ್ತು ಸದಾದೇವಿ ಸ್ಕಂದಮಾತಾ ಯಶಸ್ವಿನಿ. ಜಗನ್ಮಾತೆಯಾದಂಥ ದುರ್ಗೆಯ 5ನೆಯ ಸ್ವರೂಪವೇ ಸ್ಕಂದಮಾತಾ ಎಂದು. ಭಗವಾನ್ ಸ್ಕಂದನಿಗೆ ಕಾರ್ತಿಕೇಯ ಎನ್ನುವಂಥ ಹೆಸರು ಕೂಡ ಇದೆ. ಈತ ಪ್ರಸಿದ್ಧವಾದಂಥ ದೇವಾಸುರರ ಸಂಗ್ರಾಮ ನಡೆದಾಗ ಆ ದೇವತೆಗಳ ಸೇನಾಧಿಪತಿಯಾಗಿ ದೇವತೆಗಳಿಗೆ ಗೆಲುವನ್ನು ಒದಗಿಸಿಕೊಟ್ಟವನು. ಪುರಾಣಗಳಲ್ಲಿ ಇವನನ್ನು ಕುಮಾರ, ಶಕ್ತಿಧರ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಸ್ತುತಿ ಮಾಡ್ತಾರೆ. ಸ್ಕಂದನ ವಾಹನ ನವಿಲು, ಹಾಗಾಗಿ ಇವನನ್ನು ಮಯೂರ ವಾಹನ ಅಂತ ಕೂಡ ಕರೀತಾರೆ. ಭಗವಾನ್ ಸ್ಕಂದನ ತಾಯಿ ಇವಳಾದ್ದರಿಂದ ಈ ದುರ್ಗೆಯನ್ನು ಸ್ಕಂದಮಾತಾ ಅಂತ ಕರೀತಾರೆ. ನವರಾತ್ರಿಯ 5ನೆಯ ದಿವಸ ಇವಳ ಉಪಾಸನೆ ಮಾಡುವುದರಿಂದ ಶ್ರೇಷ್ಠವಾದಂತಹ ಫಲಗಳು ಲಭಿಸ್ತವೆ. ಈ ದಿವಸ ಸಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆ ನಿಂತಿರುತ್ತದೆ ಅಂತ ಹೇಳ್ತಾರೆ. ಇವಳ ವಿಗ್ರಹವನ್ನು ನಾವು ಗಮನಿಸಿದರೆ ಸ್ಕಂದನು ಬಾಲರೂಪದಲ್ಲಿದ್ದು ಇವಳ ತೊಡೆಯ ಮೇಲೆ ಕುಳಿತಿದ್ದಾನೆ. ತಾಯಿಯ ತೊಡೆಯ ಮೇಲೆ ಕುಳಿತಂಥ ಮಗುವಿನ ಚಿತ್ರವನ್ನು ನಾವಿಲ್ಲಿ ಕಾಣ್ತೇವೆ. ಸ್ಕಂದಮಾತೆಯಾದಂತಹ ಈ ದುರ್ಗೆಗೆ 4 ಭುಜಗಳಿವೆ. ಇವಳು ಬಲಗಡೆಯ ಮೇಲಿನ ಕೈಯಿಂದ ತನ್ನ ಮಗುವಾದ ಸ್ಕಂದನನ್ನು ತೊಡೆಯ ಮೇಲೆ ಹೀಗೆ ಹಿಡಿದುಕೊಂಡಂಥ ಚಿತ್ರವನ್ನು ಕಾಣ್ತೇವೆ. ಮೇಲಕ್ಕೆ ಎತ್ತಿರುವಂತಹ ಬಲಕೈಯಲ್ಲಿ ಕಮಲ ಪುಷ್ಪವನ್ನು ಈಕೆ ಧರಿಸಿದ್ದಾಳೆ. ಎಡಗಡೆಯ ಮೇಲಿನ ಕೈಯಲ್ಲಿ ವರಮುದ್ರೆ ಇದೆ, ಅನುಗ್ರಹದ ಮುದ್ರೆ ಇದೆ. ಮೇಲಕ್ಕೆತ್ತಿರುವಂಥ ಎಡಕೈಯಲ್ಲಿಯೂ ಕೂಡ ಕಮಲವಿದೆ. ಒಂದು ಬಲಗೈಯಲ್ಲಿ, ಒಂದು ಎಡಗೈಯಲ್ಲಿ, ಎರಡೂ ಕೈಯಲ್ಲೂ ಕಮಲ ಇರುವುದನ್ನು ನಾವು ಗಮನಿಸ್ತೇವೆ. ಈ ದುರ್ಗೆಯ ಸ್ವರೂಪ ಅದು ಶ್ವೇತವರ್ಣದಿಂದ ಕೂಡಿದ್ದು. ಇವಳ ಮೈಬಣ್ಣ ಬೆಳ್ಳಗೆ. ಕಮಲದ ಆಸನದ ಮೇಲೆ ಈಕೆ ಕುಳಿತುಕೊಂಡಿದ್ದಾಳೆ. ಆ ಕಾರಣದಿಂದಲೇ ಸ್ಕಂದಮಾತಾದೇವಿಯನ್ನು ಪದ್ಮಾಸನಾದೇವಿ ಅಂತ ಕೂಡ ಕರೀತಾರೆ. ಇವಳ ವಾಹನ ಸಿಂಹ. ನವರಾತ್ರಿಯ ಪೂಜೆಯಲ್ಲಿ 5ನೆಯ ದಿವಸ ವಿಶೇಷವಾಗಿ ಲಲಿತಾ ಪಂಚಮಿ ಅಂತ ಕರೀತೇವೆ. ಶಾಸ್ತ್ರಗಳಲ್ಲಿ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟಿದ್ದಾರೆ. ವಿಶುದ್ಧ ಚಕ್ರದಲ್ಲಿ ನೆಲೆಸಿದಂಥ ಮನಸ್ಸುಳ್ಳಂತಹ ಸಾಧಕನು ಸಮಸ್ತ ಬಾಹ್ಯಕ್ರಿಯೆಗಳನ್ನು, ಚಿತ್ತವೃತ್ತಿಗಳನ್ನು ಮರೆತು ಬಿಡುತ್ತಾನೆ. ಅಂದರೆ ಬಾಹ್ಯವಾಗಿರತಕ್ಕಂಥ ಎಲ್ಲ ಆಡಂಬರಗಳಿಂದ ಹೊರತಾಗಿ ಮನಸ್ಸನ್ನು ಏಕಾಗ್ರಗೊಳಿಸ್ತಾನೆ. ವಿಶುದ್ಧ ಚೈತನ್ಯ ಸ್ವರೂಪದತ್ತ ಆ ಸಾಧಕ ಮುಂದುವರಿತಾನೆ. ಅವನ ಮನಸ್ಸು ಲೌಕಿಕವಾದ, ಸಾಂಸಾರಿಕವಾದಂತಹ ಅಥವಾ ಮಾಯೆಯಿಂದ ಕೂಡಿದಂಥ ಬಂಧನಗಳಿಂದ ಮುಕ್ತವಾಗಿ ಹೋಗ್ತದೆ. ಪದ್ಮಾಸನ ಸ್ಥಿತಳಾದಂಥ ಸ್ಕಂದಮಾತೆಯ ಸ್ವರೂಪವನ್ನು ಸಂಪೂರ್ಣವಾಗಿ ಆತ ಏಕಾಗ್ರ ದೃಷ್ಟಿಯಿಂದ ನೋಡ್ತಾನೆ. ಆ ಸಮಯದಲ್ಲಿ ಸಾಧಕನು ಹೆಚ್ಚಿನ ಎಚ್ಚರಿಕೆಯಿಂದ ಉಪಾಸನೆ ಮಾಡಬೇಕು. ತನ್ನ ಎಲ್ಲ ಧ್ಯಾನ ವೃತ್ತಿಗಳನ್ನು ಏಕಾಗ್ರಗೊಳಿಸಿಕೊಳ್ಬೇಕಾಗ್ತದೆ. ಸಾಧನೆಯ ಪಥದಲ್ಲಿ ಸಾಗಬೇಕಾಗ್ತದೆ. ಜಗಜ್ಜನನಿಯಾದಂತಹ ಸ್ಕಂದಮಾತೆಯ ಉಪಾಸನೆಯಿಂದ ಭಕ್ತರ ಎಲ್ಲ ಬಯಕೆಗಳು ಪೂರ್ಣವಾಗ್ತವೆ. ಅದು ಈ ಮನುಷ್ಯ ಲೋಕದಲ್ಲಿ, ಮರ್ತ್ಯ ಲೋಕದಲ್ಲಿ ಪರಮ ಶಾಂತಿಯನ್ನು ಕೊಡ್ತದೆ. ಸುಖದ ಅನುಭವವನ್ನು ಮನುಷ್ಯನಿಗೆ ಕೊಡ್ತದೆ. ಅಷ್ಟು ಮಾತ್ರ ಅಲ್ಲ, ಸಾಧಕನು ಸಾಧನೆ ಮಾಡಿದ ಅಂತಾದರೆ ಮೋಕ್ಷದ ಬಾಗಿಲು ತೆರೆದುಕೊಳ್ತದೆ. ಸ್ಕಂದಮಾತೆಯ ಉಪಾಸನೆಯಿಂದ ಬಾಲರೂಪಿಯಾದಂಥ ಭಗವಾನ್ ಸ್ಕಂದನ ಉಪಾಸನೆ ಕೂಡ ತಾನಾಗೇ ಆಗ್ತದೆ. ಇಲ್ಲಿ ಸ್ಕಂದನ ಉಪಾಸನೆಯೂ ಆಗುತ್ತದೆ, ಅಂದರೆ ಕಾರ್ತಿಕೇಯನ ಉಪಾಸನೆಯೂ ಆಗ್ತದೆ. ಸ್ಕಂದನ ಮಾತೆಯಾದಂಥ ದುರ್ಗೆಯ ಆರಾಧನೆ ಕೂಡ ಆಗ್ತದೆ. ಇದು ವಿಶೇಷವಾದಂಥದ್ದು. ಸಾಧಕನು ಸ್ಕಂದಮಾತೆಯ ಉಪಾಸನೆಯ ಕಡೆಗೆ ವಿಶೇಷವಾದಂಥ ಗಮನವನ್ನು ಕೊಟ್ಟ ಅಂತಾದರೆ ಸೂರ್ಯಮಂಡಲ ಅಧಿಷ್ಠಾತ್ರಿಯಾಗಿರತಕ್ಕಂಥ ದೇವಿ ಅನುಗ್ರಹ ಮಾಡ್ತಾಳೆ. ಆ ಉಪಾಸಕನಲ್ಲಿ ಅಲೌಕಿಕವಾದಂಥ ತೇಜಸ್ಸು ಕಾಣಿಸಿಕೊಳ್ತದೆ. ಸಾಧಕನು ಕಾಂತಿಯಿಂದ ಸಂಪನ್ನನಾಗುತ್ತಾನೆ. ಒಟ್ಟಿನಲ್ಲಿ ಅಲೌಕಿಕವಾದಂಥ ಒಂದು ಪ್ರಭಾಮಂಡಲವು, ಅದೃಶ್ಯವಾದಂತಹ ಪ್ರಭಾಮಂಡಲವು ಆ ಸಾಧಕನ ಸುತ್ತಲೂ ಗೋಚರಿಸಿಕೊಳ್ತದೆ. ಪ್ರತಿ ಕ್ಷಣದಲ್ಲಿಯೂ ಆ ಪ್ರಭಾಮಂಡಲವು ಆ ಸಾಧಕನ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ತದೆ. ಹಾಗಾಗಿ ಸಾಧಕರು ಏಕಾಗ್ರ ಭಾವದಿಂದ ಮನಸ್ಸನ್ನು ಪವಿತ್ರವಾಗಿಸಿಕೊಂಡು ಜಗಜ್ಜನನಿಯಾದಂತಹ ಸ್ಕಂದಮಾತೆಯ ಆರಾಧನೆಯನ್ನು ಮಾಡಬೇಕು. ಘೋರವಾದಂಥ ಭವಸಾಗರವನ್ನು ದಾಟಲಿಕ್ಕೆ, ದುಃಖದಿಂದ ದೂರಾಗಿ ಮೋಕ್ಷದ ಕಡೆಗೆ ಸಾಗಲಿಕ್ಕೆ ಸ್ಕಂದಮಾತೆಯ ಆರಾಧನೆ ಸಹಾಯಕವಾಗುತ್ತದೆ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ. ಅಂತಹ ಸ್ಕಂದಮಾತೆಯನ್ನು ನವರಾತ್ರಿಯ 5ನೇ ದಿವಸ ಆರಾಧನೆ ಮಾಡಿ ನಾವೆಲ್ಲ ಉತ್ತಮವಾದ ಫಲವನ್ನು ಪಡೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.